ಹಾಯ್. ಇವತ್ತಿನ ಕರ್ನಾಟಕ ಟಿ ಇ ಟಿ ಪೇಪರ್ ಮ್ಯಾಥಮೆಟಿಕ್ಸ್ ಸೊಲ್ಯೂಷನ್ಸ್ಗಳು ಹೀಗಿವೆ. ಸೊ ಈಗ ನೋಡಿ 4 ಟೈಮ್ಸ್ ಆಫ್ tan ಈಕ್ವಲ್ ಟು 3 ಕೊಟ್ಟಿದ್ದಾರೆ. ಇಟ್ಸ್ ಅ ವೆರಿ ಸಿಂಪಲ್ ಇಕ್ವೇಷನ್. ಗಿವನ್ ಇಕ್ವೇಷನ್ದಲ್ಲಿ ನಾವು ಏನು ಮಾಡೋದು ಅಂದರೆ ಸಿಂಪ್ಲಿ ಯು ಡಿವೈಡ್ ಬೈ ಕಾಸ್ ಎ ಮಾಡಿದರೆ 4 tan ಎ ಬಂದುಬಿಡ್ತದೆ. ಸೊ ಆವಾಗ ಇದರ ಆನ್ಸರ್ ವೆರಿ 1/2 ಅಂತ ಆಗಿಬಿಡ್ತದೆ. ಸಿಂಪ್ಲಿ ಸಬ್ಸ್ಟಿಟ್ಯೂಟ್ 3 - 1/3 + 1 ಅಷ್ಟೇ. 3 - 1/3 + 1 ಅಂತ ಕರೆಕ್ಟ್. ನೆಕ್ಸ್ಟ್ ಎರಡನೇ ಕ್ವಶನ್ ಇದೆ ನೋಡಿ, ಅಲ್ಲಿ ಟ್ರಿಗ್ನೋಮೆಟ್ರಿಕ್ ಕಂಪೌಂಡ್ ಆ್ಯಂಗಲ್ ಫಾರ್ಮುಲಾನ ಯೂಸ್ ಮಾಡಿದರೆ ಸೈನ್ ಆಫ್ a + b ಆರ್ ಕಾಸ್ ಆಫ್ a + b ಯಾವುದಾದ್ರೂ ಒಂದು ರಿಸಲ್ಟ್ ಯೂಸ್ ಮಾಡಿದರೆ ವೆರಿ ಕ್ಲಿಯರ್ಲಿ ಗೊತ್ತಾಗ್ತದೆ. ಸೈನ್ ಆಫ್ a + b ಯೂಸ್ ಮಾಡಿದರೆ ಯು ಗೆಟ್ ಇಟ್ ಆಸ್ 1 ಅಂತ ಬರ್ತದೆ. ಸೊ ಆವಾಗ a + b 1 ಬಂದರೆ ಆಬ್ವಿಯಸ್ಲಿ a = 90, a + b is 90 ಡಿಗ್ರಿ ಆಗ್ತದೆ. ಇನ್ನು ದ ಪಾಯಿಂಟ್ಸ್ ಆರ್ ಕೋಲಿನಿಯರ್ ಕೊಟ್ಟಿದ್ದಾರೆ, ಇಲ್ಲಿ ಡಿಟರ್ಮಿನೆಂಟ್ ಯೂಸ್ ಮಾಡಿ. ಸೊ -5 1 1, ಸೆಕೆಂಡಲ್ಲಿ 1 p1 ಆ್ಯಂಡ್ ಥರ್ಡ್ ರೋ ಅಲ್ಲಿ 4 - 2 1 = 0 ಮಾಡಿ. ವೆರಿ ಸಿಂಪಲ್. ಸಾಲ್ವ್ ಮಾಡಿದಾಗ ನಿಮಗೆ 93 ಆನ್ಸರ್ಸ್ಗಳು p = -1 ಅಂತ ಬರ್ತದೆ. ಸೊ ನೆಕ್ಸ್ಟ್ ಒನ್ ಇಲ್ಲಿ ನೋಡಿ, ಇದು ವೆರಿ ಸಿಂಪಲ್ ಇದೆ. ಇದನ್ನು ಏನು ಮಾಡೋದು ಅಂತಂದರೆ LCM ತೆಗಿರಿ, mn ಆಮೇಲೆ m + n ಬಂತು. ನಮಗೆ ಸಮ್ ಆಫ್ ದ ರೂಟ್ಸ್ ಮತ್ತು ಪ್ರೊಡಕ್ಟ್ ಆಫ್ ದ ರೂಟ್ಸ್ ಗೊತ್ತಿದೆ. ಸಮ್ ಆಫ್ ದ ರೂಟ್ಸ್ ಅಂತಂದರೆ ದಟ್ ಯು ನೋ ವೆರಿ ವೆಲ್, m + n is equal to -b/a ಆ್ಯಂಡ್ mn equal to c/a. ಸೊ ಈ ಫಾರ್ಮುಲಾನ ಯೂಸ್ ಮಾಡಿ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆನ್ಸರ್ ಬರ್ತದೆ 94th ಆನ್ಸರ್ -3/7 ಅಂತ ಬರ್ತದೆ. ನೆಕ್ಸ್ಟ್ 95th ನೋಡಿ, ಕ್ವಾಡ್ರಾಟಿಕ್ ಇಕ್ವೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಫಾರ್ಮುಲಾ ವೆರಿ ಸಿಂಪಲ್, x - α ಆ್ಯಂಡ್ x - β = 0 ಅನ್ನು ಯೂಸ್ ಮಾಡೋದು. ಅಲ್ಫಾ ಬೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ. ಆಲ್ಫಾ ಈಸ್ ಈಕ್ವಲ್ ಟು 3√2, ಬೀಟಾ ಈಸ್ 3 - √2 ಅಂತ. ಈ ವ್ಯಾಲ್ಯೂಸನ್ನು ಇಲ್ಲಿ ಹಾಕಿ ಮಲ್ಟಿಪ್ಲೈ ಮಾಡಿಬಿಟ್ರೆ ಮುಗೀತು. ಸೊ 95th ಆನ್ಸರು x² - 6x + 7 ಅಂತ ಸಿಂಪ್ಲಿಫೈ ಮಾಡಿದ್ಮೇಲೆ ಬಂದುಬಿಡ್ತದೆ. ಇನ್ನು ದ ಏರಿಯಾ ಆಫ್ ದ ಸರ್ಕಲ್ ದಟ್ ಕ್ಯಾನ್ ಬಿ ಇನ್ಸ್ಕ್ರೈಬ್ಡ್ ಇನ್ ಎ ಸರ್ಕಲ್ ಅಂತ ಹೇಳ್ತಿದ್ದಾರೆ. ಇನ್ಸ್ಕ್ರೈಬ್ಡ್ ಇನ್ ಎ ಸ್ಕ್ವೇರ್ ಅಂತ ಹೇಳ್ತಿದ್ದಾರೆ. ಇದು ಸ್ಕ್ವೇರ್ ಅಂತ ತಗೊಂಡ್ರೆ ಇಲ್ಲಿ ಸರ್ಕಲ್ ಈ ಥರ ಇರ್ತದೆ. ಈ ಸರ್ಕಲ್ದ ಡಯಾಮೀಟರ್ಗಳು ನಮಗೆ ವೆರಿ ಕ್ಲಿಯರ್ಲಿ ಗೊತ್ತಾಗ್ತದೆ. ಇಟ್ ಈಸ್ 10 ಯೂನಿಟ್ಸ್ ಅಂತ. ಹಾಗಾಗಿ ಇದು ರೇಡಿಯಸ್ 5 ಯೂನಿಟ್ಸ್ ಆಯಿತು. ಸೊ ಏರಿಯಾ ಯಾವಾಗಲೂ πr² ಅಂತ ನಮ್ಗೆ ಗೊತ್ತಿದೆ. ಹಾಗಾಗಿ ಇದು 25 × π. ಇದು ಥರ್ಡ್ ಒನ್ ಆನ್ಸರ್ ಆಗಿರ್ತದೆ. ಈಗ 97th ನಾವು ಮಾಡಬೇಕು. ಸೊ 97th ನೋಡಿ, ದ ರೇಡಿಯಸ್ ಆಫ್ ಅ ಸರ್ಕಲ್ ಡಬಲ್ಡ್ ಅಂತ ಹೇಳ್ತಾರೆ. ಏರಿಯಾ ಏನಾಗ್ತದೆ ಅಂತ ವೆರಿ ಸಿಂಪಲ್. ಏರಿಯಾ ಇದ್ದಲ್ಲಿ ಏರಿಯಾ = ನಮಗೆ πr² ಅಂತ ಫಾರ್ಮುಲಾ ಗೊತ್ತು. ರೇಡಿಯಸ್ಸಲ್ಲಿ ಡಬಲ್ ಮಾಡ್ಬೋದು, 2r ಮಾಡಿಬಿಟ್ರಿ. ಅವಾಗ ಏನು ಬರ್ತದೆ, 4 ಟೈಮ್ಸ್ ಆಫ್ πr² ಬರ್ತದೆ. ಅಂದರೆ ಏರಿಯಾ ಬಿಕಮ್ಸ್ 4 ಟೈಮ್ಸ್ ಆಫ್ ದ್ಯಾಟ್. ಸೊ ಹಾಗಾಗಿ ಏರಿಯಾ ಇಟ್ ಈಸ್ 4. ಇಲ್ಲಿ SN = ಕೊಟ್ಟಿದ್ದಾರೆ 98th ಕ್ವಶನಲ್ಲಿ. ವಾಟ್ ಈಸ್ ದ 5th ಟರ್ಮ್ ಅಂತಾರೆ. ಮೊದಲು S1 ಕಂಡುಹಿಡಿಯೋಣ. ಫಸ್ಟ್ ಟರ್ಮನ್ನು ಕಂಡುಹಿಡಿಯಬೇಕು. ಫಸ್ಟ್ ಟರ್ಮ್ ಕಂಡುಹಿಡಿದಾಗ n ಇದ್ದಲ್ಲಿ 1 ಹಾಕಬೇಕು. ಸೊ ದಟ್ ಯು ಗೆಟ್ 4. ಆ್ಯಂಡ್ S5 ಕಂಡುಹಿಡಬೇಕು. S5 ಕಂಡುಹಿಡಿದ ಮೇಲೆ ಸೊ ನಿಮಗೆ S1 ಸಿಗ್ತದೆ, S5 ಸಿಗ್ತದೆ. ಅದಾದ ಮೇಲೆ ನೀವೇನು ಮಾಡಬೇಕು ಅಂತಂದರೆ SN ಒಂದು ಫಾರ್ಮುಲಾನ ಯೂಸ್ ಮಾಡಬೇಕು. SN ಯಾವ ಫಾರ್ಮುಲಾ ಅಂತಂದರೆ n/2 a + l. ನಿಮಗೆ ಲಾಸ್ಟ್ ಟರ್ಮ್ T5 ಬೇಕಾಗಿದೆ ಅಂದಮೇಲೆ n = 5 ಹಾಕಿದರೆ ಫಸ್ಟ್ ಟರ್ಮ್ ಸಿಕ್ಕಿರ್ತದೆ, S5 ಸಿಕ್ಕಿರ್ತದೆ, L ವ್ಯಾಲ್ಯೂ ಸಿಗ್ತದೆ. L ಈಸ್ ನಥಿಂಗ್ ಬಟ್ 5th ಟರ್ಮ್ ಆಫ್ ದ್ಯಾಟ್. ಕರೆಕ್ಟ್. ಸೊ ಈ ಥರ ಮಾಡಿದರೆ ನಿಮಗೆ ಅಲ್ಲಿ ಸೊಲ್ಯೂಷನ್ 98th ಏನು ಬರ್ತದೆ, ಇಟ್ ಈಸ್ 28th ಅಂತ ಬರ್ತದೆ. ಸೊ ನೆಕ್ಸ್ಟ್ ನೋಡಿ, ದ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲೇಟರಲ್. ಇಲ್ಲಿ a - d, a + d, a + 2d ಈ ಥರ ತೊಗೊಂಡ್ರೆ ಇಲ್ಲಿ ಎಲ್ಲ ಸಮ್ ನಮಗೆ 360 ಅಂತ ಗೊತ್ತಿರ್ತದೆ. ಲಾರ್ಜೆಸ್ಟ್ ಆ್ಯಂಗಲ್ ನಮಗೆ a + d ಅಂತ ಅಂದ್ಕೊಂಡ್ರೆ ಅದ್ರ ವ್ಯಾಲ್ಯೂ 165 ಕೊಟ್ಟಿದ್ದಾರೆ. ಸೊ ಇದ್ರ ವ್ಯಾಲ್ಯೂ ಸಿಗ್ತದೆ ನಮಗೆ. ಇಲ್ಲಿ ರೆಸ್ಟ್ ಆಫ್ ದ d ಕ್ಯಾನ್ಸಲ್ ಆದರೆ a ವ್ಯಾಲ್ಯೂ ಸಿಗ್ತದೆ. ಸೊ a ವ್ಯಾಲ್ಯೂ ಸಿಕ್ಕ ಮೇಲೆ ಈಗ ನಮಗೆ a ವ್ಯಾಲ್ಯೂ ಸಾಲ್ವ್ ಮಾಡಿದಾಗ 65 ಅಂತ ಬಂತು. a ವ್ಯಾಲ್ಯೂ ಸಿಕ್ಕ ಮೇಲೆ d ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು. ಆವಾಗ d ವ್ಯಾಲ್ಯೂ ಎಷ್ಟು ಬರ್ತದೆ, 50. ಆಬ್ವಿಯಸ್ಲಿ a - d ಅಂದರೆ 15 ಡಿಗ್ರಿ. ಸೊ ಸ್ಮಾಲೆಸ್ಟ್ ಅಂತಂದರೆ ನಮಗೆ a - d ಬರ್ತದೆ, ಅದು 15 ಡಿಗ್ರಿ ಆಗಿರ್ತದೆ. ಆಮೇಲೆ 100th ಕ್ವಶನ್ ಅಂತೂ ವೆರಿ ಸಿಂಪಲ್. ಯು ಕ್ಯಾನ್ ಸೇ ಇಟ್ಸ್ ಎ ಆನ್ಸರ್ ಅಂತ ಬರ್ತದೆ. ನೆಕ್ಸ್ಟ್,
ದ ಮೀನ್ ಮೀಡಿಯನ್ ಆ್ಯಂಡ್ ಮೋಡ್ ಅಂತ ಒಂದು ಕ್ವಶನ್ ಬಂದಿದೆ ನೋಡಿ. ಇದು ವೆರಿ ಸಿಂಪಲ್ ಇದೆ. ನಮಗೆ ಐಡೆಂಟಿಟಿ ರಿಲೇಷನ್ ನಮಗೆ ಗೊತ್ತಿದ್ದರೆ ಮುಗೀತು. ಮೋಡ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಈಕ್ವಲ್ ಟು 3 ಟೈಮ್ಸ್ ಆಫ್ ಮೀಡಿಯನ್ ಮೈನಸ್ 2 ಟೈಮ್ಸ್ ಆಫ್ ಮೀನ್ ಅನ್ನೋದು ರಿಲೇಷನ್ ನಮ್ಗೆ ಗೊತ್ತಿದೆ, ಕರೆಕ್ಟಾ? ಸೊ ಇಲ್ಲಿ ನಾವು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವೆರಿ ಕ್ಲಿಯರ್ಲಿ ನಮಗೆ ಮೀನ್ ವ್ಯಾಲ್ಯೂ ಸಿಗ್ತದೆ. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ನು 102ದು 3 coins ಆರ್ ಟಾಸ್ಡ್ ಸೈಮಲ್ಟೇನಿಯಸ್ಲಿ ದ ಪ್ರೊಬಾಬಿಲಿಟಿ ಆಫ್ ದಿಸ್ ಒನ್. ಇಲ್ಲಿ ಪ್ರೊಬಾಬಿಲಿಟಿನ ನೀವು 3 coinsದಿಂದನೂ ಮಾಡ್ಬೋದು, ಅಂದರೆ ಆರ್ಡಿನರಿ ಪ್ರೊಬಾಬಿಲಿಟಿ ಸ್ಯಾಂಪಲ್ ಸ್ಪೇಸ್ ಎಲ್ಲ ಬರ್ಕೊಂಡು ಮಾಡ್ಬೋದು. ಬಟ್ ಬೆಟರ್ ಇಫ್ ಯು ಗೋ ವಿತ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಮಾಡಿದರೆ ಇಲ್ಲಿ ಎಕ್ಸಾಕ್ಟ್ಲಿ ಪ್ರೊಬಾಬಿಲಿಟಿ ಆಫ್ 2 ಹೆಡ್ಸ್ ಅಂತ ಕೇಳಿದಾಗ x ಈಸ್ 2 ಅಂತ ಮಾಡಿದರೆ ಇಟ್ ಈಸ್ 3c2 ಆ್ಯಂಡ್ 1/2 raised to 1, 1/2 raised to 2. ಇದರ ಆನ್ಸರು 3/8 ಅಂತ ಬರುತ್ತದೆ. ಸೊ ದಿಸ್ ಈಸ್ ಹೌ ಈಸಿಲಿ ನೀವು ಮಾಡ್ಬೋದು, ಇದನ್ನು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ದಿಂದ ಮಾಡ್ಬೋದು. ಸೊ ಇಲ್ಲಿ ಥರ್ಡ್ ಆನ್ಸರ್ ಕರೆಕ್ಟ್ ಆಗ್ತದೆ. 102 ಆಯಿತು. 103 ಮಾಡಬೇಕು. ಎಸ್ 103 ನೋಡಿ. ಇಲ್ಲಿ ವೆರಿ ಸಿಂಪಲ್. ನಮಗೆ ಏನು ಕೇಳಿದ್ದಾರೆ ಅಂತಂದರೆ ದ ಆ್ಯಂಗಲ್ BOC 44 ಕೊಟ್ಟಿದ್ದಾರೆ. ವಾಟ್ ಈಸ್ OAD ಅಂತ ಕೇಳಿದ್ದಾರೆ. OAD ಆ್ಯಂಗಲ್ ಅಂದರೆ OAD, ದಿಸ್ ಆ್ಯಂಗಲ್ ದೇ ಆರ್ ಆಸ್ಕಿಂಗ್ ಹಿಯರ್, ಕರೆಕ್ಟ್? ಸೊ ಇದು ಭಾಳ ಸಿಂಪಲ್ ಕ್ವಶನ್ ಇದೆ. ನಾವೇನು ಮಾಡ್ಬೋದು ಅಂತಂದರೆ ಇದನ್ನು 2x + 44 ಈಕ್ವಲ್ ಟು 180 ಅಂತ ಮಾಡ್ಬೋದು. ಸೊ ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ಸಿಕ್ಕರೆ ದಿಸ್ ಈಸ್ ಆಲ್ ನಥಿಂಗ್ ಬಟ್ 2x is 136, x is equal to 68. ಸೊ ಇದರ ವ್ಯಾಲ್ಯೂ 68 ಅಂತ ಬರ್ತದೆ. ವೆರಿ ಸಿಂಪಲ್ ಕ್ವಶನ್ ಇದೆ. ಯಾಕೆ ಅಂತಂದರೆ ಈಗ ನೋಡಿ, ಈ ಸೈಡು ಎರಡು ಈಕ್ವಲ್ ಇರೋದ್ರಿಂದ ಇದು 44 ಆದರೆ ದಿಸ್ ಈಸ್ 44 ಆದರೆ ಇವೆರಡು x ಅಂತ ಬರ್ಕೊಂಡ್ರೆ 2x + 44 ಈಕ್ವಲ್ ಟು 180 ಈ ಟ್ರಯಾಂಗಲಲ್ಲಿ. ಸೊ ಹಾಗಾಗಿ AOD ಟ್ರಯಾಂಗಲಲ್ಲಿ AODಯಲ್ಲಿ ನಿಮಗೆ AO ಮತ್ತು OD, AO ಈಸ್ ಈಕ್ವಲ್ ಟು OD ಕೊಟ್ಟಾಗ ವೆರಿ ಸಿಂಪಲ್ ನಿಮಗೆ ಆನ್ಸರ್ ಸಿಕ್ಬಿಡ್ತದೆ. 68 ಅಂತ ಬರ್ತದೆ ಇದಕ್ಕೆ, ಓಕೆನಾ? ಸೊ ಇನ್ನು ರೇಷಿಯೋಸ್ ಕೇಳಿದ್ದಾರೆ. ಇದು ಭಾಳ ಸಿಂಪಲ್. ಇದನ್ನು ಸಿಂಪ್ಲಿ ನೀವು 3x ಏನು ಮಾಡೋದು ಅಂತಂದರೆ 3x + 5x + 9x + 13x ಈಕ್ವಲ್ ಟು 360 ಅಂತ ಮಾಡಿದರೆ ಸೊ ಎಕ್ಸ್ ವ್ಯಾಲ್ಯೂ ಸಿಗ್ತದೆ. ಎಕ್ಸ್ ವ್ಯಾಲ್ಯೂ ಸಿಕ್ಕ ಮೇಲೆ 13x ಈಸ್ ದ ಲಾರ್ಜೆಸ್ಟ್ ವ್ಯಾಲ್ಯೂ. ಸೊ ಆವಾಗ ಇದರ ಆನ್ಸರ್ 156 ಬರ್ತದೆ ನಿಮಗೆ, 156. ನೆಕ್ಸ್ಟ್ ದ ಸರ್ಕಂಫರೆನ್ಸ್ ಆಫ್ ಅ ಬೇಸ್ ಸಿಲಿಂಡರ್ ಅಂತ ಕೇಳಿದ್ದಾರೆ. ನಮಗೆ ಫಸ್ಟ್ ಏನು ಗೊತ್ತಿರಬೇಕು ಅಂತಂದರೆ ಸಿಲಿಂಡರ್ದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಏನು ಅನ್ನೋದು ಗೊತ್ತಿರಬೇಕು. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಈಕ್ವಲ್ ಟು ಯು ಮಸ್ಟ್ ನೋ ದ್ಯಾಟ್ ಇಟ್ ಈಸ್ 2πRh, ಕರೆಕ್ಟಾ? ಸೊ ಹಾಗಾಗಿ ಸಿಲಿಂಡರನ್ನು ಡ್ರಾ ಮಾಡಿದಾಗ ನಿಮಗೆ ಹೈಟ್ ಕೊಟ್ಟಿದ್ದಾರೆ, ರೇಡಿಯಸ್ ಬೇಕು. ಬಟ್ ರೇಡಿಯಸ್ ಫೈಂಡ್ ಔಟ್ ಮಾಡಲಿಕ್ಕೆ ನಿಮಗೆ ಇನ್ನೊಂದು ವೇ ಏನು ಕೊಟ್ಟಿದ್ದಾರೆ ಅವರು ಅಂದರೆ ಸಿ ಬೇಸ್ ಕೊಟ್ಟಿದ್ದಾರೆ, ದಟ್ ಈಸ್ 2πr ವ್ಯಾಲ್ಯೂ ಕೊಟ್ಟಿದ್ದಾರೆ. 2πr ಈಕ್ವಲ್ ಟು 22 ಅಂತ ಕೊಟ್ಟಿದ್ದಾರೆ. ದೆನ್ 2π ಇಟ್ ಈಸ್ ಆರ್. ಸೊ ವೆರಿ ಕ್ಲಿಯರ್ಲಿ r ಈಕ್ವಲ್ ಟು 7 ಬಂತು, ಬಿಕಾಸ್ π ಈಸ್ 22/7. ಇಲ್ಲಿ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದಾಗ 880 ಸ್ಕ್ವೇರ್ ಯೂನಿಟ್ಸ್ ಅಂತ ಬರ್ತದೆ. ಸೊ ದಿಸ್ ಈಸ್ ವಾಟ್ ಸ್ಕ್ವೇರ್ ಸೆಂಟಿಮೀಟರ್ ಅಂತ ಬರ್ತದೆ. ದಟ್ ಈಸ್ ವಾಟ್ ಸರ್ಕಂಫರೆನ್ಸ್. ದೆನ್ ದ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅದು 880 ಸ್ಕ್ವೇರ್ ಯೂನಿಟ್ಸ್. ಸೊ ಅದಾದಮೇಲೆ ಇಲ್ಲಿ ದ ರೇಷಿಯೋ ಆಫ್ ದಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಸಾಲಿಡ್ ಹೆಮಿಸ್ಪಿಯರ್ ಅಂತಂದಿದ್ದಾರೆ. ನಮಗೆ ಒಂದು ಗೊತ್ತಿರಬೇಕು, ಹೆಮಿಸ್ಪಿಯರ್ದು ಟೋಟಲ್ ಸಾಲಿಡ್ ಸರ್ಫೇಸ್ ಏರಿಯಾ ಎಷ್ಟಿರ್ತದೆ ಅಂದರೆ ಇಟ್ ಈಸ್ 3πr², ಕರೆಕ್ಟ್? ಸೊ ಇಟ್ ಈಸ್ 3πr² ಇರ್ತದೆ. ಸೊ ಹಾಗಾಗಿ ಇಟ್ಸ್ ಡಿವೈಡಿಂಗ್ ಬೈ r² ಅಂತಂದರೆ ಇಟ್ಸ್ ವೆರಿ ಕ್ಲಿಯರ್ಲಿ ಗೊತ್ತಾಗ್ತದೆ 3π/1 ಅಂತ. ಸೊ ದಿಸ್ ಈಸ್ ಹೌ ಇದರ ಆನ್ಸರು 3π/1 ಅಂದರೆ 106ದ್ದು. ಆಮೇಲೆ ನೆಕ್ಸ್ಟದ್ದು ಇಲ್ಲಿ ವೆರಿ ಸಿಂಪಲ್ ಇದೆ. a + b ಕ್ಯೂಬ್ ಈಕ್ವಲ್ ಟು 10 - c ಇಟ್ಸ್ ಕ್ಯೂಬ್ ಮಾಡೋದು. ಆಮೇಲೆ ಅದನ್ನು ಎಕ್ಸ್ಪಾನ್ಷನ್ ಮಾಡಿ ರೈಟ್ ಸೈಡ್ ನಿಮಗೆ ABBCCA ಅಂತ ಬರ್ತದೆ, ಅದನ್ನು ವ್ಯಾಲ್ಯೂವನ್ನು ಯೂಸ್ ಮಾಡ್ಕೋಬೇಕು. ಓಕೆ, ಸೊ ವ್ಯಾಲ್ಯೂಸ್ನ ಯೂಸ್ ಮಾಡಿ ನಾವು ಇಲ್ಲಿ ಫೈನಲ್ ಆಗಿ ಆನ್ಸರ್ ಎಷ್ಟು ಬರ್ತದೆ ಅಂತಂದರೆ ವಿ ಗೆಟ್ ಇಟ್ ಆಸ್ 250. ಸೊ ಸಿಂಪಲ್ ಕ್ವಶನ್ ಇದೆ ಇದು 106ದ್ದು.
7 ಆಯ್ತಲ್ಲ. 108th ಕ್ವಶನ್. 108th ಇಲ್ಲಿ ಫ್ಯಾಕ್ಟ್ರೀಸ್ ಕೊಟ್ಟಿದ್ದಾರೆ. ಈ ಥರ ಕ್ವಶನ್ಸ್ಗಳನ್ನು ಮಾಡಲಿಕ್ಕೆ ಭಾಳ ಸಿಂಪಲ್ ಇದೆ. ಲೆಟಸ್ x=1 ತೊಗೊಂಡ್ಬಿಡೋಣ. x=1 ತೊಗೊಂಡ್ರೆ ಈಗ a² - 4 ಅಂತ ಬರ್ತದೆ. ದಟ್ ಮೀನ್ಸ್ a - 2 a+2 ಫ್ಯಾಕ್ಟರ್ಸ್ಗಳು a - 2 a+2 ಎಲ್ಲಿ ಕಾಣಿಸ್ತವೋ ಅದೇ ಅದರ ಆನ್ಸರ್ ಇರ್ತದೆ. ನೀವು ಇದು ಎಲ್ಲದರಲ್ಲೂ x=1 ಹಾಕಿದಾಗ a+2 a-2 ಬರೋದು ಥರ್ಡ್ ಆಪ್ಷನ್ ಮಾತ್ರ. ಸೊ ಹಾಗಾಗಿ ಇದನ್ನು ಡೈರೆಕ್ಟಾಗಿ ನೀವು ಇದನ್ನು ಸಾಲ್ವ್ ಮಾಡಿ ನೋಡ್ಬೋದು. ಓಕೆ, ಸೊ ದ ನೆಕ್ಸ್ಟ್ ನೋಡಿ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಕೊಟ್ಟಾಗ ನಮಗೆ ನಂಬರ್ ಆಫ್ ಇನ್ಫೈನೈಟ್ ಸೊಲ್ಯೂಷನ್ಸ್ ಅಂದರೆ ವೆರಿ ಸಿಂಪಲ್. ಅಗೇನ್ ಡಿಟರ್ಮಿನೆಂಟ್ ಮೆಥಡ್ ಮಾಡ್ಬೋದು. 5 2 ಆ್ಯಂಡ್ 2 × k + 1 ದೆನ್ k ದಿಸ್ ಇಸ್ ಈಕ್ವಲ್ ಟು 0 ಮಾಡೋದು. ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ k = 109th ಆನ್ಸರ್. ಸೊ ವೆರಿ ಸಿಂಪಲ್ 4 ಅಂತ ಬರ್ತದೆ. ಆಮೇಲೆ ಇನ್ನೊಂದು ಫ್ಯಾಕ್ಟರ್ ಆಫ್ ದಿಸ್ ಒನ್ ಇದನ್ನು ಸಿಂಪಲ್ಲಾಗಿ x - 2 ಎಲೆ ಡಿವೈಡ್ ಮಾಡಿದ್ರೆ ಲಾಸ್ಟ್ ರಿಮೈಂಡರ್ x - a ಅಂತ ಲಾಸ್ಟ್ ರಿಮೈಂಡರು a - 2 ಅಂತ ಬರ್ತದೆ. a+2 ಅಂತ ಬರ್ತದೆ. a+2 ರಿಮೈಂಡರ್ ಬಂದರೆ ಸಿಂಪ್ಲಿ ಅದು 0 ಆಗಬೇಕು. ಬಿಕಾಸ್ ಇಟ್ಸ್ ಅ ಫ್ಯಾಕ್ಟರ್. ಅದು ಫ್ಯಾಕ್ಟರ್ ಆಗಿರೋದ್ರಿಂದ ಇದು 0 ಬರಬೇಕಾಗಿತ್ತು ರಿಮೈಂಡರ್. ಬಟ್ ಫ್ಯಾಕ್ಟ್ ಏನಂದರೆ a+2 0 ಬರ್ತದೆ. ದಟ್ ಈಸ್ ನಥಿಂಗ್ ಬಟ್ a = -2 ಆಗಬೇಕು ಅಂದಂಗೆ. ಸೊ a = -2 ಆಯಿತು. ಇನ್ನು ವೆರಿ ಸಿಂಪಲ್. ನೆಕ್ಸ್ಟ್ ಇದನ್ನು ಡಿವೈಡ್ ಮಾಡ್ತಾ ಹೋಗೋದು. ಇದನ್ನೇ ಡಿವೈಡ್ ಮಾಡಿದಾಗ 5x - 9 ಅನ್ನೋ ಫ್ಯಾಕ್ಟ್ರ್ ಬರ್ತದೆ. ಓಕೆ, ಇಲ್ಲಿ ಟ್ರಯಾಂಗಲಲ್ಲಿ ಇಟ್ಸ್ ಅ ವೆರಿ ಸಿಂಪಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ನಮಗೇನು ಬೇಕು ಅಂತಂದರೆ ವಿ ವಾಂಟ್ ಬಿ ಸಿ ಹಿಯರ್. ಬಿ ಸಿ ಬೇಕಾದರೆ ಫಸ್ಟ್ ಬಿ ಡಿ ಕಂಡು ಹಿಡ್ಕೊಳ್ಳೋಣ. ಬಿ ಡಿ ಕಂಡು ಹಿಡಿಲಿಕ್ಕೆ ಹೇಗೆ ಅಂದರೆ BD² = AD × CD ಅಂತ ನಮ್ಗೆ ಗೊತ್ತು. ಸೊ ಇದನ್ನು ಮಾಡಿದರೆ ಯು ಗೆಟ್ ಇಟ್ ಆಸ್ 10. ಇದರ ಆನ್ಸರ್ 10 ಬಂದರೆ ಇಲ್ಲಿ ಪೈಥಾಗೊರಸ್ ರೂಲ್ ಅಪ್ಲೈ ಮಾಡಿ BC² = BD² + CD². ಇದು ಸ್ಕ್ವೇರ್ ಪ್ಲಸ್ ಇದ್ರ ಸ್ಕ್ವೇರ್ ಮಾಡಿದ್ರೆ ಇದ್ರ ಸ್ಕ್ವೇರ್ ಸಿಗ್ತದೆ ನಮಗೆ. ಕರೆಕ್ಟ್. ಸೊ ಹಾಗಾಗಿ ಇಟ್ಸ್ ವೆರಿ ಸಿಂಪಲ್. ಅಂದರೆ ಇಟ್ ಈಸ್ 14 √14 ಆನ್ಸರ್ ಬಂದುಬಿಡ್ತದೆ ಇದ್ರದ್ದು. ಕರೆಕ್ಟ್. ಸೊ 112 ಆಯಿತು. 13 ಎಸ್ ಹಾಂ 113th ಒಂದಿದೆ ನೋಡಿ. ಸೊ ಇದೊಂದು ಕ್ವಶನನ್ನು ಮಾಡಿಬಿಡೋಣ. 113th ಎಸ್ 113th BSc ಕೊಟ್ಟಿದ್ದಾರೆ, ದಟ್ ಈಸ್ 80. ಆ್ಯಂಡ್ ದೆನ್ ACO ಕೊಟ್ಟಿದ್ದಾರೆ. ಈ ಆನ್ಸರಿನ್ನು ಇದನ್ನು ಪೇಪರ್ನ ಯಾರು ತೊಗೊಂಡಿದ್ದಾರೆ ಅವ್ರು ಬರೆದಿದ್ದಾರೆ. ಇದು 30 ಅಂದಮೇಲೆ ಆಬ್ವಿಯಸ್ಲಿ ಇದು 30. ಯಾಕೆಂದರೆ OC ಈಸ್ ಕಾಲ್ಡ್ ಅ ಬೈಸೆಕ್ಟರ್ ಅಂದಮೇಲೆ ಇದು 30 ಆಯಿತು. ಸೊ ಇದು 30 ಇದು 30 ಆಯಿತು. ಇದು ಎರಡು 30 ಇಟ್ಸ್ ಮೀನ್ಸ್ 60 + 80 140 ಆಯಿತು. ಸೊ ಇವೆರಡು ಇದು ಮತ್ತು ಇದು 140 ಕೂಡಿಸಿದರೆ 140 ಆದರೆ ಇದು ಆಬ್ವಿಯಸ್ಲಿ ಏನಾಯಿತು 40 ಆಯಿತು. ಹಾಗಾಗಿ ದಿಸ್ ಆ್ಯಂಗಲ್ ಈಸ್ 20. ಇಲ್ಲಿ 20 ಬಂದರೆ ಇಲ್ಲಿ 20 ಬಂತು, ಇಲ್ಲಿ 30 ಬಂತು. 20 + 30 ಅಂದರೆ 50 ಆಯಿತು. ಸೊ ದೆನ್ ಆಬ್ವಿಯಸ್ಲಿ ನಮ್ಮದು ಆನ್ಸರು 130 ಡಿಗ್ರಿ ಆಯಿತು. ಸೊ ಹಾಗಾಗಿ ಇದರದ್ದು 130 ಆನ್ಸರ್ ಬರ್ತದೆ. ದಿಸ್ ಈಸ್ ಹೌ ವಿ ಗೆಟ್. ಸೊ ಇದು ಎಲ್ಲ ಮ್ಯಾಥ್ಸ್ ಸೊಲ್ಯೂಷನ್ಸ್ ಆಗಿದ್ದವು. ಥ್ಯಾಂಕ್ ಯು ಆಲ್.